ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ರೇಖಾ ಎಂಬ ಮಹಿಳೆ ವಾಸಿಸುತ್ತಿದ್ದಳು. ಅವಳು ದಯೆ ಮತ್ತು ಒಳ್ಳೆಯ ವ್ಯಕ್ತಿಯಾಗಿದ್ದು ಯಾವಾಗಲೂ ತನಗೆ ಮತ್ತು ತನ್ನ ಕುಟುಂಬಕ್ಕೆ ಒಳ್ಳೆಯದನ್ನು ಬಯಸುತ್ತಿದ್ದಳು. ರೇಖಾಗೆ ಪ್ರೀತಿಯ ಪತಿ ಮತ್ತು ಸುಂದರವಾದ ಮಗಳು ಇದ್ದಳು, ಆದರೆ ಅವಳ ಅತ್ತೆ ಕಾಂತಾಬಾಯಿ ಅವಳಿಗೆ ತುಂಬಾ ಒಳ್ಳೆಯವನಾಗಿರಲಿಲ್ಲ. ಕಾಂತಾಬಾಯಿ ಆಗಾಗ ಕೀಳು ಮಾತುಗಳನ್ನು ಹೇಳುತ್ತಾ ರೇಖಾಳನ್ನು ದುಃಖಿಸುತ್ತಿದ್ದಳು. ಒಂದು ದಿನ ರೇಖಾ ಮಾರುಕಟ್ಟೆಯಲ್ಲಿ ಅಲೆದಾಡುತ್ತಿದ್ದಾಗ ಅವಳು ಒಂದು ನಿರ್ದಿಷ್ಟ ಅಂಗಡಿಯನ್ನು ನೋಡಿದಳು. ಅಂಗಡಿಯವನು ವಯಸ್ಸಾದ ಮತ್ತು ಬುದ್ಧಿವಂತ ವ್ಯಕ್ತಿ. ಅತ್ತೆ ಕ್ರೂರಿಯಾದರೂ ತನಗೆ ಒಳ್ಳೆಯದಾಗಲಿ, ಸುಖವಾಗಿರಲಿ ಎಂದು ರೇಖಾ ಹೇಳಿದಳು. ಅಂಗಡಿಯವನು ಮುಗುಳ್ನಕ್ಕೂ ಅವಳಿಗೆ ಒಂದು ವಿಶಿಷ್ಟವಾದ ಸೀರೆಯನ್ನು ತೋರಿಸಿದನು. ಅದೊಂದು ಮಾಂತ್ರಿಕ ಸೀರೆಯಾಗಿದ್ದು ಇದು ತನ್ನ ಜೀವನದಲ್ಲಿ ಅದೃಷ್ಟ ಮತ್ತು ಸಂತೋಷವನ್ನು ತರುತ್ತದೆ ಎಂದು ಅವರು ಹೇಳಿದರು. ರೇಖಾ ಮಾಂತ್ರಿಕ ಸೀರೆಯನ್ನು ಖರೀದಿಸಲು ನಿರ್ಧರಿಸಿದರು ಮತ್ತು ತಕ್ಷಣವೇ ಅದನ್ನು ಧರಿಸುತ್ತಾರೆ. ರೇಖಾ ಮಾಂತ್ರಿಕ ಸೀರೆಯನ್ನು ಧರಿಸಲು ಪ್ರಾರಂಭಿಸಿದಾಗ ಒಂದು ಪವಾಡ ಸಂಭವಿಸಿತು. ರೇಖಾಳೊಂದಿಗೆ ಅನುಚಿತವಾಗಿ ವರ್ತಿಸುವ ಬದಲು ಅವಳ ಅತ್ತೆ ಅವಳನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಳ್ಳಲು ಪ್ರಾರಂಭಿಸಿದರು. ತನ್ನ ಅತ್ತೆ ತನ್ನ ದೊಡ್ಡ ಬೆಂಬಲಿಗ ಮತ್ತು ಆತ್ಮೀಯ ಸ್ನೇಹಿತನಾಗಿರುವುದರಿಂದ ರೇಖಾ ತುಂಬಾ ಸಂತೋಷಪಟ್ಟಳು. ಈ ಬದಲಾವಣೆಯನ್ನು ಕಂಡು ಗ್ರಾಮದ ಜನರು ಆಶ್ಚರ್ಯಚಕಿತರಾದರು. ಮಾಂತ್ರಿಕ ಸೀರೆಯಿಂದಾಗಿ ರೇಖಾ ಅವರ ಕುಟುಂಬದಲ್ಲಿ ಸಂತೋಷವು ಬರಲಾರಂಭಿಸಿತು. ಗ್ರಾಮವು ಬಹಳ ಸುಂದರವಾದ ಸ್ಥಳವಾಯಿತು ಮತ್ತು ರೇಖಾ ಅವರ ಪತಿ ಯಶಸ್ವಿಯಾದರು. ಅವರ ಮನೆ ಯಾವಾಗಲೂ ಪ್ರೀತಿಯಿಂದ ತುಂಬಿತ್ತು ಮತ್ತು ಎಲ್ಲರೂ ಪರಸ್ಪರ ಚೆನ್ನಾಗಿಯೇ ಇರುತ್ತಿದ್ದರು. ರೇಖಾಳ ಮಗಳು ಪ್ರೀತಿಯ ಮತ್ತು ಕಾಳಜಿಯ ಮನೆಯಲ್ಲಿ ಬೆಳೆದಳು ಮತ್ತು ತುಂಬಾ ಸಂತೋಷವಾಗಿದ್ದಳು. ಮಾಂತ್ರಿಕ ಸೀರೆಯ ಕಥೆಯು ದೂರದವರೆಗೆ ಹರಡಿತು ಮತ್ತು ಜನರಿಗೆ ದಯೆ ಮತ್ತು ಕ್ಷಮೆಯ ಮಹತ್ವವನ್ನು ಕಲಿಸಿತು. ರೇಖಾ ಶೌರ್ಯದ ಪ್ರತೀಕವಾದರು ಮತ್ತು ದಯೆ ತೋರುವುದು ಎಷ್ಟೇ ಕಷ್ಟಕರವಾದ ವಿಷಯಗಳು ಕಂಡುಬಂದರೂ ದೊಡ್ಡ ಬದಲಾವಣೆಯನ್ನು ಮಾಡಬಹುದು ಎಂದು ಎಲ್ಲರಿಗೂ ತೋರಿಸಿದರು. ಹಾಗಾಗಿ ಮಾಂತ್ರಿಕ ಸೀರೆಯೊಂದಿಗೆ ಬಂದ ಒಳ್ಳೆಯದನ್ನು ಆನಂದಿಸುತ್ತಾ ಹಳ್ಳಿಯು ಎಂದೆಂದಿಗೂ ಸಂತೋಷದಿಂದ ಬದುಕಿತು. ಸೀರೆಯು ರೇಖಾಳ ಜೀವನವನ್ನು ಬದಲಿಸಿದ್ದಲ್ಲದೆ ಪ್ರೀತಿ ಮತ್ತು ಕ್ಷಮೆಯು ಕಷ್ಟದ ಸಮಯದಲ್ಲಿಯೂ ಸಂತೋಷ ಮತ್ತು ಪವಾಡಗಳನ್ನು ತರುತ್ತದೆ ಎಂಬ ಪ್ರಮುಖ ಪಾಠವನ್ನು ಕಲಿಸಿತು. ಇತರರಿಗೆ ದಯೆ ತೋರುವ ಮೂಲಕ ನಾವು ಅವರ ಜೀವನದಲ್ಲಿ ಮತ್ತು ನಮ್ಮ ಜೀವನದಲ್ಲಿ ಸಂತೋಷವನ್ನು ತರಬಹುದು.